ನಮಸ್ಕಾರಪ್ಪ ಎಲ್ಲ ನಮ್ಮ ಕರ್ನಾಟಕದ ಮಂದಿಗ ತಮ್ಮೆಲ್ಲರಿಗೂ ಸ್ವಾಗತ ಸಿಟಿ ಒನ್ಸ್ ಕನ್ನಡ ಚಾನಲ್ಗೆ. ನೋಡ್ರಿಪ್ಪ ಇವತ್ತು ಮತ್ತೊಮ್ಮೆ ನಾವು ಬಾನಿ ಮೋಟರ್ಸ್ಗೆ ಬಂದೀವಿ. ಇವತ್ತು ಮತ್ತೊಮ್ಮೆ ವಿಸಿಟ್ ಮಾಡಿ ನಿಮ್ಮ ಸಂಬಂಧ ಎಸ್ಪೆಷಲಿ ಫಾರ್ ಯು ಗೈಸ್. ಸೊ ಇವತ್ತು ಮತ್ತೊಂದಿಷ್ಟು ಕೆಲವೊಂದಿಷ್ಟು ಹೊರಗಡೆ ಹೊಸ ಗಾಡಿ ಬಂದಾವ ಅಂತಂದ ನಮ್ಮ ಮಹೇಶ್ವರ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬರ್ರಿ ವಿಡಿಯೋ ಶೂಟ್ ಮಾಡ್ರಿ. ಸೊ ನಿಮ್ಮ ಸಂಬಂಧ ಆದ್ರೆ ಜಲ್ದಿನ ಬಂದೀವಿ. ಸೊ ಬರ್ರಿ ಇವತ್ತು ನಮ್ಮ ಕೂಡ ಮಹೇಶ್ ಸರ್ ಅವ್ರು ಅದಾರ. ಸೊ ಅವ್ರು ಕೂಡ ತಿಳ್ಕೊಳ್ಳೋಣ ಅಂತ ಇವತ್ತು ಯಾವ ಗಾಡಿ ಅವ್ರ ಕಡೆ ಅದಂತ. ಸರ್ ನಮಸ್ಕಾರ ರೀ. ಸೊ ಸರ್ ಇವತ್ತಿನ ವಿಡಿಯೋದಾಗ ಏನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸಿಗೆ? ಇಲ್ಲ ಅಂದ್ರೆ ಎಸ್ ಯು ಸೆಗ್ಮೆಂಟ್ ಒಳಗೆ ಒಂದು 2-3 ಗಾಡಿ ಅದಾವ್ರಿ. ಬೊಲೆರೋ, ಆಮೇಲೆ ಟಿವಿ. ಇದು ಟಿವಿ ಬಂದು 2019-20 T6 ಪ್ಲಸ್ ಸಿಂಗಲ್ ಓನರ್ 1,02,000 ಹೊಡಿದ್ರಿ ಸರ್. ಇದು ಪ್ರೈಸ್ ಕೊಟ್ಟಿಂಗ್ ಬಂದು 8,75,000 ಹೇಳ್ತಾರೆ. ನೆಗೋಷಿಯೇಟ್ 8,75,000 ಹೇಳ್ತಾರಂತ. ಟಿವಿ 300 ಸಿಲ್ವರ್ ಕಲರ್ ಒಳಗೆ ಐತಿ. ಒಂದ್ಸರಿ ಗಾಡಿ ವ್ಯೂ ತೊಗೊಂಡ್ಬಿಡ್ರಿ, ಯಾವ ತರ ಐತಿ ಗಾಡಿ ಕಂಡೀಷನ್ ನೀವು ನೋಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ ಗಾಡಿ. ಸೊ ಗೈಸ್ ನೋಡಿರಲ್ಲಪ್ಪ, ಈಗ ಜಸ್ಟ್ ನಾವ್ ಇದರ ಒಂದು ವ್ಯೂ ನೋಡ್ಕೊಂಡ್ ಬಂದಿ ಯಾವ ತರ ಐತೆ ಅಂತ ಹೇಳ್ರಿ ನಮ್ಗ. ಸೊ ಬರ್ರಿ ತಡ ಯಾಕೆ ಮಾಡೋಣ, ಮತ್ತ ಅದ ಜಲ್ದಿನ ಇದ್ರದ ಒಂದು ಶಾರ್ಟ್ ಆಗಿ ಒಂದು ಟೆಸ್ಟ್ ಡ್ರೈವ್ ಮಾಡ್ಬಿಡೋಣ ಗಾಡಿ ಯಾವ ತರ ಐತಂತ. ಸೊ ನನ್ನ ಫೀಲ್ ಏನಾಗುತ್ತೆ ನನಗೆ ಅದು ನಿಮ್ ಕೂಡ ಹಂಚ್ಕೊಳಕೊಂತೀನಿ. ಸೊ ಮಹೇಶ್ ಸರ್ ಅವ್ರಿಗೆ ಡ್ರೈವ್ ಮಾಡಕೊಂತಾರ. ಸೊ ಬರ್ರಿ ಒಂದು ಟಿವಿ ಒಂದು ಡ್ರೈವ್ ನ ಎಂಜಾಯ್ ಮಾಡೋಣ ಅಂತ. ಸೊ ಗೈಸ್ ನಾವ್ ಈಗ ಬಂದ ಟಿವಿ 300 ಒಳಗೆ ಕುಂತೀವಿ. ಸೊ ಮಹೇಶ್ ಸರ್ ಅವ್ರಿಗೆ ಡ್ರೈವ್ ಮಾಡಕೊಂತಾರ. ಬರ್ರಿ ಇದರದೊಂದು ಡ್ರೈವ್ ತಗೋಣ ಅಂತ ಯಾವ ತರ ಐತಿ ನೋಡೋಣ. ಸೊ ನೋಡ್ಬೋದ ಗಾಡಿ ಈಗ ಸ್ಟಾರ್ಟ್ ಆಗೈತಿ. ಸರ್ ಸ್ಟಾರ್ಟ್ ಮಾಡ್ಯಾರ. ಸೊ ಅನ್ಬೇಕನ್ನ ತಕೊಂಡ್ರ. ಸೊ ಬರ್ರಿ ಹೋಗೋಣ ಈಗ. ಮಹೀಂದ್ರ ಕೂಡ ನಂದ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರ ಮಹೀಂದ್ರದವ್ರದ್ದು ಇಂಜಿನ್ ಬಗ್ಗೆ ನಾ ಮಾತಾಡಕ್ ಇಷ್ಟಪಡ್ತಾರೆ. ಪವರ್ ಭಾಳ ಚಲೋ ಕೊಡ್ತಾರೆ, ಟಾರ್ಕ್ ಭಾಳ ಚಲೋ ಕೊಡ್ತಾರ. ಆ ಇಂಜಿನ್ ಒಳಗ ನಿಮ್ ಒಂದು ಥ್ರಸ್ಟ್ ಫೀಲ್ ಆಗತ್ತ, ಒಂದ್ ಕಿಕ್ ಫೀಲ್ ಆಗತ್ತ. ಸೊ ಅದ್ ನೀವು ನೋಡ್ಬೋದು, ಭಾಳ ಚಲೋ ಐತೆ. ಅದ ಖರೆ ಹೇಳ್ಬೇಕಂದ್ರ ಆ ಮಹೀಂದ್ರದವ್ರದ್ದು ಆಲ್ವೇಸ್ ರಫ್ ಅಂಡ್ ಟಫ್ ಇಂಜನ್. ಸರ್ ನಿಮ್ಗೆ ಏನ್ ಅನ್ಸ್ತೈತ್ರಿ ಮಹೀಂದ್ರ ಇಂಜನ್ ಬಗ್ಗೆ? ಯಾವತ್ತಿದ್ರು ಕ್ಲಿಕ್ ಐತಿ. ಹೌದಲ್ರಿ? ಹೌದೌದು. ಬೊಲೆರೋ ಆದ್ಮೇಲೆ ನೆಕ್ಸ್ಟ್ ಸೆಗ್ಮೆಂಟ್ ಅದಕ್ಕಿಂತ ಸ್ವಲ್ಪ ನೀಟ್ ಆಗಿರ್ಲಿ ಅಂತ ಇದಲ್ರಿ ಸರ್ ಟಿವಿ ತಗದಪ್ಪ ಇದು ಪ್ರಾಡಕ್ಟ್. ಓಕೆ ಸರ್. ಸೇಲಿಂಗ್ ಚಲೋ ಆಗೈತಲ್ರಿ ಸರ್ ಗಾಡಿ? ನಂಬರ್ 1 ಐತ್ರಿ ಸರ್. ಸೊ ಸರ್ ಅವ್ರು ಹೇಳಿದ ಪ್ರಕಾರ ನಿಮ್ಗೆ ಒಳಗ ಇಂಟೀರಿಯರ್ ಸ್ವಲ್ಪ ಅಷ್ಟು ಇದು ಬರಂಗಿಲ್ಲ ಅಂದ್ರೆ. ಸೊ ಇದ್ರಾಗ ಸ್ವಲ್ಪ ಅಡ್ವಾನ್ಸ್ ಬರ್ತೈತಿ ನಿಮ್ಗೆ. ಇದು ನಿಮಗೆ ಎಲ್ಲ ಲುಕ್ ವೈಸ್ ಅಥವಾ ಒಳಗ ಇಂಟೀರಿಯರ್ ಆತ ಕಂಪೇರ್ ಟು ಅದಕ್ಕೆ ನಿಮ್ಗೆ ಇದಕ್ಕೆ ಸ್ವಲ್ಪ ಚಲೋ ಬರ್ತೈತ್ರಿ ಅದ್ರಾಗ. ಸೊ ಗಾಡಿ ನೋಡ್ಬೋದು ನೀವು. ಸಸ್ಪೆನ್ಷನ್ ಕ್ವಾಲಿಟಿ ಆತ ಓಕೆ ಭಾರಿ ಚಲೋ ಐತಿ, ಏನ್ ತೊಂದ್ರೆ ಇಲ್ಲ ಅದ ರೀತಿ ಆದಂತ. ಸೊ ಇಲ್ಲಿ ನಾವು ಮಹೀಂದ್ರ ಗಾಡಿ ಅಂತ ವೆಲ್ ನೋನ್ ಫಾರ್ ಆಫ್ ರೋಡ್. ಸಾರಿ ನಿಮ್ಗೆ ಯಾವ್ದೇ ರೀತಿ ತೊಂದರೆ ನೀವು ಫೇಸ್ ಮಾಡೋದು ಬೇಕಾಗಿಲ್ಲ. ಸೊ ಸರ್ ಹೇಳ್ದಂಗ ನೀವು ಬರ್ರಿ ಭವಾನಿ ಮೋಟರ್ಸ್ ವಿಸಿಟ್ ಮಾಡ್ರಿ. ಪ್ರೈಸ್ ಕೋಟಿಂಗ್ ಅವ್ರು ನಿಮ್ಗೆಲ್ಲ ಹೇಳ್ಯಾರ. ಸೊ ಮತ್ತೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಬರ್ರಿ ಮಾತುಕತೆ ಮಾಡ್ರಿ. ಸರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಗೆ ಡಿಸ್ಪ್ಲೇ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಆಸ್ ವೆಲ್ ಆಸ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಇಲ್ಲಿ ಅಡ್ರೆಸ್ ಬಂದ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಭವಾನಿ ಮೋಟರ್ಸ್ ವಿಸಿಟ್ ಮಾಡ್ರಿ. ಸೊ ನಾನು ನೆಕ್ಸ್ಟ್ ನಿಮ್ಗೆ ಇದ್ರದ ಫ್ರಂಟ್ ಬೋನಿರ್ತಾರೆ ಇದೆ ಇಂಜನ್, ಆಸ್ ವೆಲ್ ಆಸ್ ಡಿಕ್ಕಿ ಒಳಗೆ ನಿಮ್ಗೆ ಏನು ಸ್ಪೇಸ್ ಕೊಟ್ರ ಅಂತ ತೋರಿಸ್ತೀನಿ. ಬರ್ರಿ ನೋಡೋಣ. ಸೊ ಗೈಸ್ ನಾನು ನಿಮ್ಗೆ ಇದ್ರದ ಫ್ರಂಟ್ ನಿಮ್ ಬೋನಿರ್ತದ ಇಂಜನ್ ತೋರಿಸ್ತೀನಿ. ಸೊ ಇಂಜನ್ ಕಂಡೀಷನ್ ನೀವು ನೋಡ್ಬೋದಿಲ್ಲ ಯಾವ ತರ ಐತಂತಂದ. ಸೊ ಒಂದ್ಸರಿ ಇಂಜನ್ ಕಂಡೀಷನ್ ನೋಡ್ಕೊಂಡ್ಬಿಡ್ರಿ. MR1 ಬ್ಯಾಟ್ರಿ ಐತಿಲ್ಲಿ. ಸೊ ಎಲ್ಲ ನಿಮ್ಗೆ ಇಂಜಿನ್ ಕಂಡೀಷನ್ ತೋರ್ಸತ್ತೀನಿ ಯಾವ ತರ ಐತಂತ. ಸೊ ನಿಮ್ಗೆ ಗಾಡಿ ತೊಗೊಳಕ ಅಲ್ಲೇ ನೋಡ್ಕೊಳಕ ಈ ವಿಡಿಯೋ ಒಳಗ ನಿಮ್ಗೆ ಅನುಕೂಲ ಆಗಲಿ ಅಂತಂದ. ಸೊ ಯಾವ ತರ ಐತಂತ ಹೇಳ್ರಿ, ಮಹೀಂದ್ರ ಇಂಜನ್ ರೀ, ಸ್ಟ್ರಾಂಗ್ ಇಂಜನ್, 4 ಸಿಲಿಂಡರ್ ಇಂಜನ್ ಐತೆ. ಅಂಡ್ ದಿಸ್ ಇಸ್ ಅ ಡೀಸೆಲ್ ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ. ಸೊ ನೀವು ನೋಡ್ಬೋದು ಯಾವ ತರ ಐತಂತಂದ. ಸೊ ಬರ್ರಿ ಇದ್ರದ್ದು ಇನ್ನಿನ ಡಿಕ್ಕಿ ಒಂಚೂರು ನೋಡ್ಕೊಂಡ್ಬಿಡೋಣ. ಅದ ಸ್ಪೇಸ್ ಎಷ್ಟು ಪ್ರೊವೈಡ್ ಮಾಡ್ರಂತ. ಯಾಕಂದ್ರೆ ನಿಮ್ಗೆ ನೋಡೋ 5 ಸೀಟರ್ಸ್ ಬಿಟ್ಟು ಇಟ್ಸ್ ಬೊಲೆರೋ ರಿಪ್ಲೇಸ್ಮೆಂಟ್ 7 ಸೀಟರ್ ಇದೆ. ಸೊ ಹಿಂದ್ ನೋಡ್ಬೋದ ಇಷ್ಟ್ರಾಗ ಇದಾವ ಒಂದು ಸ್ಪೆಷಲ್ ಗಾಡಿ. ಸೊ ಹಿಂದ ನಾನು 10 ಕೂಡ್ಬೋದು. ಸೊ ನನ್ನ ಹೈಟಿನ ಪ್ರಕಾರ ನನ್ನ ಹೈಟಿಗೆ ಭಾಳ ಅಷ್ಟೇ ಅನ್ಸಂಗಿಲ್ರಿ ಇಲ್ಲಿ ಹಿಂದ್ ಕುಂದ್ರದ. ಯಾಕಂದ್ರೆ ನನ್ನ ಹೈಟ್ ಅರೌಂಡ್ 5.11 ಹಂಗ ಐತಿ. ಸೊ ಓಕೆ ಕುಂತ್ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಸೀಟ್ಸ್ ನೀವು ನೋಡ್ಬೋದು. ಅಷ್ಟಕ್ಕೆ 5.5 ಇದ್ರೆ ಅಂತೂ ರಿಯಲಿ ಕಂಫರ್ಟೇಬಲ್ ಐತಿ, ಯಾವ್ದು ಅಂತ ತೊಂದ್ರೆ ಇಲ್ಲ. ಕ್ಯಾಬಿನ್ ಭಾಳ ಏರಿ ಫೀಲ್ ಆಗ್ತೈತಿ. ಸೊ ನೀವು ನೋಡ್ಬೋದು, ನೀವು ಸೀಟ್ ಫೋಲ್ಡ್ ಮಾಡ್ತಾರಂದ್ರೆ ಸೊ ನಿಮ್ಗೆ ಇಲ್ಲಿ ಸ್ಪೇಸ್ ಭಾಳ ಸಿಗ್ತೈತಿ, ಯಾವ್ದು ರೀತಿ ಅಂತ ತೊಂದರೆ ಇಲ್ಲ. ಸೊ 7 ಸೀಟರ್ ಗಾಡಿ ಯಾರು ಈ ಸೆಗ್ಮೆಂಟ್ ನೀವು ಬೇಕಾಗಿತ್ತಂದ್ರೆ ಸೊ ಕನ್ಸಿಡರ್ ದಿಸ್ ಒನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರಿಯರ್ ನಿಮ್ಗೆ ವಾಶ್ ವೈಪ್ ಐತಿ. ಅಂಡ್ ಸ್ಟೆಪ್ನಿ ಈಸ್ ಹಿಯರ್. ಮತ್ತೆ ನಿಮ್ಗೆ T6 ಪ್ಲಸ್ ಬ್ರ್ಯಾಂಡಿಂಗ್ ಎಲ್ಲ ಕೊಟ್ಟಾರಲ್ಲ ಇದ್ರದ ಮಾಡಲ್ ವೇರಿಯಂಟ್ ನೇಮ್. ಸೊ ನೋಡ್ರಿಪ್ಪ ಯಾವ ತರ ಅನ್ಸ್ತ ನಮ್ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ಗಾಡಿ ನಿಮ್ಗೆ. ಸೊ ಬರ್ರಿ ನೆಕ್ಸ್ಟ್ ಇನ್ನೊಂದು ಗಾಡಿ ಐತಂತ. ಸೊ ಆ ಗಾಡಿ ಕಡೆ ಹೋಗೋಣ. ಅದ್ ಯಾವ ಗಾಡಿ ಅಂತ ನಾನು ನಿಮ್ಗೆ ಸೀಕ್ರೆಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಅದು ಒಂದು ಭಾರಿ ಟಾಪ್ ಗಾಡಿ ಅಂಡ್ ಹೈ ಸೇಲಿಂಗ್ ಗಾಡಿ ಐತೆ ನಮ್ಮ ಇಂಡಿಯಾದಾಗನ. ಅದ್ ಯಾವ್ದಂತ ನಾನು ನಿಮ್ಗೆ ಹೇಳ್ತೀನಿ ಬರ್ರಿ. ಸೊ ಗೈಸ್ ನಿಮ್ಗೆ ಏನ್ ಹೇಳ್ದೆ ನಾನು ಇನ್ನೊಂದ್ ಗಾಡಿ ತೋರಿಸ್ತಾನ ಅಂತಂದ್ರೆ ಅದು ಬೇರೆ ಯಾವ್ದಲ್ಲಪ್ಪ, ನಮ್ದು ಎಲ್ಲರ ಅಚ್ಚುಮೆಚ್ಚನ, ನಿಮ್ಮೆಲ್ಲರ ಅಚ್ಚುಮೆಚ್ಚನ, ಎಲ್ಲರ ಅಚ್ಚುಮೆಚ್ಚನ, ಜಗತ್ತು ಭಾರತದನ
ಫೇಮಸ್ ಗಾಡಿ ಇದೆ, ರಫ್ ಅಂಡ್ ಟಫ್ ಹೆಸರೊಳಗೆ ಹೆಸರು ಗಳಿಸಿದ ಗಾಡಿ ಮಹೀಂದ್ರ ಬೊಲೆರೋ. ಸೊ ಬೊಲೆರೋ ಒಳಗ ಇವತ್ತು ಹೊರಗಡೆ ಟಾಪ್ ವೇರಿಯಂಟ್ ಐತ್ರಿ, ನೋಡ್ಬೋದು. ಮೇ ಬಿ BS4 ಇದೆ, ಸ್ಟ್ಯಾಂಡರ್ಡ್ ಗಾಡಿ ರೀಪ್ಪ. ಖರೆ ಹೇಳ್ಬೇಕಂತಂದ್ರ ನಾವ್ ಮೊದ್ಲೆಲ್ಲ ಈ ಗಾಡ್ಯಾಗ ಹಳ್ಳ್ಯಾಗೆಲ್ಲ ಓಡಾಡ್ಬೇಕಾರೆ ಈ ಗಾಡಿ ನಾವು ಬಹಳ ಸಂತೋಷ ಕೊಟ್ಟ ನಾವು 4 ಇರುವಾಗ. ಸೊ ಈ ಗಾಡಿ ಏನ್ ಹೇಳ್ತೈತಿ ಬರ್ರಿ ತಿಳ್ಕೊಳ್ಳೋಣಂತ. ಸೊ ಅಲ್ಲಿ ಮಠ ಇದ್ರದೊಂದು ಬ್ಯಾಕ್ ಗ್ರೌಂಡ್ ವ್ಯೂ ನೋಡ್ಕೊಂಡ್ ಬಿಡ್ರಿಪ್ಪ. ಬೊಲೆರೋದ ಯಾರು ಮಿಸ್ ಮಾಡಕೋಂಗಿಲ್ಲ. ಸೊ ನೋಡ್ಕೋರಿ, ಯಾಕೆ ಕಂಡೀಷನ್ ದಾಗ ಗಾಡಿ ಐತಿ, ನೀವು ತಗೋಬಹುದು ಇಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಗಾಡಿ ಒಂದ್ಸರಿ ವ್ಯೂ ನೋಡ್ಕೋರಿ. ಸೊ ಗೈಸ್, ಈಗ ನಾವು ಜಸ್ಟ್ ಇದ್ರದೊಂದು ಸ್ಮಾಲ್ ಆಗಿ ಶಾರ್ಟ್ ಆಗಿ ವ್ಯೂ ನೋಡ್ಕೊಂಡು ಬಂದಿ ನಮ್ದು ಬೊಲೆರೋದ. ಸೊ ಬರ್ರಿ ತಡಾಕ್ ಮಾಡೋಣ. ಸೊ ನಮ್ಮ ಮಹೇಶ್ ಸರ್ ಅವ್ರದ ಇನ್ನೊಬ್ರು ಪಾರ್ಟ್ನರ್ ಅವ್ರಲ್ಲಿ ಯಾವ್ದಾರು ಭವಾನಿ ಮೋಟರ್ಸ್ ಒಳಗ ಮಿಸ್ಟರ್ ಸತೀಶ್ ಅಂತಂದ. ಸೊ ಸರಿ ವೆಲ್ಕಮ್ ಆಗ ಸರ್, ನಮಸ್ಕಾರ ರೀ. ಸರ್ ಇದು ಗಾಡಿ ಬಗ್ಗೆ ಸ್ವಲ್ಪ ನಮ್ಗೆ ವಿವರಿಸಿ ಮಾಹಿತಿ ಕೊಟ್ಬಿಡ್ರಿಪ್ಪ, ಹೆಂಗೈತಿ ಏನಂತ. ಇದು 2018 ಹಾ ರೀ, ಸಿಂಗಲ್ ಓನರ್. ಹಾ ರೀ, 91,000 ಹೊಡಿತಿ. ಹಾ ರೀ. 780 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗತ್ತೆ. ನೆಗೋಷಿಯಬಲ್ ಸರ್. ಒಂದ ಗಾಡಿ ಐತನ್ರಿ, ಇನ್ನೂ ಅದಾವ್ರಿ ಇಲ್ಲ ಇಂತಾವ್? ಇನ್ನೂ ಇದೆ, ಇನ್ನೊಂದ್ ಐತಲ್ರಿ ಸರ್? ಇನ್ನೊಂದಿದೆ ನೋಡ್ರಿಪ್ಪ. ಇನ್ನೊಂದು ಇಂತರ ಗಾಡಿ ಐತಿ, ಸೇಮ್ ಇದೇ ತರ ಐತಿ. ಅದ್ರ ಏನ್ ಚೇಂಜಸ್ ಇಲ್ಲ, ಅದ್ ಏನ್ ಚೇಂಜಸ್ ಐತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸಬ್ಬರಿ ತಡಾಕ್ ಮಾಡೋಣ, ಮತ್ತೆ ಇದ್ರದೊಂದು ಡ್ರೈವ್ ತೊಗೊಂಡ್ಬಿಡೋಣ ಅಂತ. ಸ್ವಲ್ಪ ಭಾಳ ದಿವಸ ನಾನು ಮಹೀಂದ್ರ ಬೊಲೆರೋ ಒಳಗೆ ಹೊಂಟೇವಿ ನಾವು. ಸಬ್ಬರಿ ಗಾಯ್ಸ್. ಸೊ ಗಾಯ್ಸ್ ನೋಡ್ರಿಪ್ಪ, ಈಗ ನಾವು ಜಸ್ಟ್ ಬೊಲೆರೋ ಒಳಗೆ ಬಂದ್ ಕುಂತ್ಬಿಟ್ಟಿವಿ. ಸೊ ನಮ್ಮ ಸತೀಶ್ ಅಣ್ಣವ್ರ ಗಾಡಿ ಹೊಡ್ಯಾತಾರ. ಸೊ ನೋಡ್ಬೋದು ನೀವು, ಹೊಂಟ್ ಬಿಟ್ಟದ ಗಾಡಿ ಮಸ್ತ್. ಖರೆ ಹೇಳ್ಬೇಕಂದ್ರೆ ಬೊಲೆರೋ ಒಳಗೆ ಭಾಳ ದಿವಸ ಆದ್ಮೇಲೆ ಇವತ್ತ ಕುಂತಿದ್ರಿ ನಾನು. ಸೊ ನೋಡೋಣ ಏನಂತೈತಿ ನಮ್ಮ ಬೊಲೆರೋ. ಖರೆ ಹೇಳಿರಂದ್ರೆ BS3 ಗಾಡಿಗೆ ಇದು ಕಂಪೇರ್ ಮಾಡಿದ್ರ ಇನ್ನೊಂದು ಇದ್ರ ಲಾಂಗ್ ವರ್ಷನ್ ಬರ್ತೈತ್ರಿ, ಎಕ್ಸ್ಟೆಂಡೆಡ್ ವರ್ಷನ್. ಸೊ ಇದು ಭಾಳ ರಿಫೈಂಡ್ ಐತ್ರಿ ಇಂಜನ್. ಖರೆ ಹೇಳ್ಬೇಕಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಸರ್ ಅವ್ರ ನಿಮ್ಗೆ ಹೇಳ್ದಂಗೆ ಪ್ರಕಾರ ಇಲ್ಲಿ ಮಹೇಶ್ ಅಣ್ಣಾರವ್ರ ಪಾರ್ಟ್ನರ್ ನಿಮ್ಗೆ ಹೇಳಿದ್ರಿ. ಈಗ ಇದ್ರ ಪ್ರೈಸ್ ಹೇಳಾರ, ಎಲ್ಲ ಹೇಳಾರ. ಸೊ ನೆಗೋಷಿಯಬಲ್ ಐತಿ. ಇದ್ರಾಗ 2 ಗಾಡಿ ಅದಾವ. ಸೊ 2 ಒಳಗೆ ಬೇಕಾದ ತಗೋಬೋದು. 2 ಒಳಗೆ ಏನ್ ಚೇಂಜಸ್ ಐತಂದ್ರೆ ನಂಬರ್ ಪ್ಲೇಟ್ ಒಳಗೆ ಒಂದು ಲಾಸ್ಟಿಗೆ ಒಂದು ನಂಬರ್ ಇರ್ತೈತಲ್ರಿ, ಜಸ್ಟ್ ಅದೊಂದ ಚೇಂಜ್ ಐತಿ. ಬಿಕಾಸ್ ಇದ್ರದ್ದು ಓನರ್ ಒಬ್ಬರ. ಸೊ ಒಬ್ಬರದು 2 ಗಾಡಿ ಇದ್ದು. ಸೊ 2 ಗಾಡಿನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅದ್ರ 2 ಒಳಗೆ ಬೇಕಾದ ತಗೋಬೋದು. 2 ಸೇಮ್ ಅದಾವ. ಕಂಡೀಷನ್ ಗಾಡಿದ ಯಾವ್ದಾದ್ರಾಗೂ ಚೇಂಜ್ ಇಲ್ಲ. ಕಲರ್ ಸೇಮ್ ಐತಿ, ವೇರಿಯಂಟು ಸೇಮ್ ಐತಿ, ಎಲ್ಲಾನು ಸೇಮ್ ಐತಿ. ಓನರ್ ಸೇಮ್ ಅದಾರ. ಆಮೇಲೆ ರನ್ನಿಂಗು ಭಾಳ ಚೇಂಜಸ್ ಇಲ್ರಿ. ಅದ್ರಾಗ ಎಷ್ಟು ರನ್ನಿಂಗ್ ಐತಿ ಅಣ್ಣ ಆ ಗಾಡಿಯಾಗ್ರಿ? ಅದು 91,000 ಇದೆ. ಸೇಮ್ ಐತಲ್ರಿ ಸರ್ 2? ಭಾಳ ಅಂದ್ರೆ ಒಂದು 2-3 ಕಿಲೋಮೀಟರ್ ಮೇಲೆ ಹೆಚ್ಚು ಕಡಿಮೆ ಇರ್ಬೋದ್ರಿ ಅಷ್ಟ. ಸೊ ಎಲ್ಲ ಸೇಮ್ ಐತಿ. ಮ್ಯಾಲ ರೀಡಿಂಗ್ ಲೈಟ್ಸ್ ಐತಿ. ಮಹೀಂದ್ರ ಅಂತ ನಿಮ್ಗೆ ಗೊತ್ತೈತಿ, ಹೇಳೋದ ಬೇಡ, ಅಷ್ಟು ಟ್ರಸ್ಟಿ ಬ್ರ್ಯಾಂಡ್ ಐತಿ ಇಂಡಿಯಾದ. ಸೊ ಈಸಿಲಿ ಎಲ್ಲೂ ಮೇಂಟೈನ್ ಮಾಡ್ಕೋಬಹುದು ನೀವು ಗಾಡಿನ. ಸೊ ಈ ಗಾಡಿ ಪ್ರತಿಯೊಂದು ಡೀಟೇಲ್ ನಿಮ್ಗೆ ಕೊಟ್ಟಿನಿ. ನೆಕ್ಸ್ಟ್ ನಾಗ ಇದು ಗಾಡಿದ್ ನಿಮ್ಗೆ ಫ್ರಂಟ್ ಬೋನೆಟ್ ಆತು, ಆಮೇಲೆ ಹಿಂದಿಂದ ಡಿಕ್ಕಿ ತೋರಿಸ್ತೀನಿ. ಸೊ ಆಸ್ ಅ TV ಒಳಗೆ ತೋರಿಸ್ದಂಗ. ಯಾಕಂದ್ರೆ TV ಇದು ಒಂದ ಸೆಗ್ಮೆಂಟಿನ ಗಾಡಿ ರೀ. ಸೊ ಸ್ವಲ್ಪ ಅದು ಅಡ್ವಾನ್ಸ್ ಹೋಗ್ತೈತಿ. ಇದು ಸ್ವಲ್ಪ ನಿಮ್ಗೆ ಹಾರ್ಡ್ ಸೈಡ್ ಬರ್ತೈತಿ. ಸೊ ಬರ್ರಿ ಇದ್ರ ಹಾರ್ಡ್ ಒಳಗೆ ಎಷ್ಟು ತಾಕತ್ತೈತಿ ನೋಡೋಣ. ಇದ್ರದ್ದು ಬೋನೆಟ್ ಮತ್ತೆ ಡಿಕ್ಕಿ ತಗದ. ಈಗ ರೀ ಜಸ್ಟ್ ಇದ್ರ ಡ್ರೈವ್ ತೊಗೊಂಡ್ ಬಂದಿ ನಾನು ನಿಮ್ಗೆ. ಇದ್ರದ್ದು ಫ್ರಂಟ್ ಬೋನೆಟ್ ಇಂಜನ್ ತೋರಿಸ್ತೀನಿ ಅಂತಂದ್ರೆ ಕಂಡೀಷನ್ ಯಾವ ತರ ಐತಂತಂದ. ಸೊ ಬರ್ರಿ ನೋಡೋಣ ಅಂತದು ಹೆಂಗೈತಂತಂದ. ಸೊ ಇದು ನೋಡ್ರಿಪ್ಪ ನಮ್ದು ಬೊಲೆರೋದ ಡೀಸೆಲ್ ಇಂಜನ್. ಸೊ ನೋಡ್ಬೋದ ಎಲ್ಲ ಇದ್ರಾಗ ಒಂಥರ ಹಾರ್ಡ್ ಅನ್ಸ್ತೈತಲ್ಲ ಫೀಲಿಂಗ್, ಆ ಫೀಲಿಂಗ್ ಇದ್ರಾಗ ಐತಿ. ನೋಡ್ಬೋದ ಇಲ್ಲಿ ಎಕ್ಸೈಡ್ ಕಂಪ್ನಿದ್ ಇವ್ರು ಬ್ಯಾಟ್ರಿ ಪ್ರೊವೈಡ್ ಮಾಡ್ಯಾರ. ಸೊ ಇಲ್ಲೆಲ್ಲ ನೀವು ಮಿಷಿನ್ ವರ್ಕ್ಸ್ ಎಲ್ಲ ನೋಡ್ಬೋದು. ಎಲ್ಲ ಪ್ರಾಪರ್ ಆಗಿ ಸ್ವಲ್ಪ ಹೊಸರ ಅನ್ಸತೈತಿ ನಿಮ್ಗೆ. ಯಾಕಂದ್ರೆ ಭಾಳ ಹಳೇದೇನು ಗಾಡಿ ಎಲ್ಲ. ರನ್ನಿಂಗ್ ಬಿಲೋ 1 lakh ಆಗೈತಿ ಗಾಡಿದ. ಡೀಸೆಲ್ ಇಂಜನ್ 4 ಸಿಲಿಂಡರ್ದ. ಮಹೀಂದ್ರ ಪವರ್ ಅಂತೂ ನಿಮ್ಗೆ ಗೊತ್ತೈತಿ ಯಾವ ತರ ಥ್ರಸ್ಟ್ ಕೊಡ್ತೈತೆ ಅಂತಂದ. ಸೊ ನೋಡಿರಲ್ಲಪ್ಪ ಇಂಜನ್ ಕಂಡೀಷನ್ ಯಾವ ತರ ಅಂತ ಹೇಳ್ರಿ ನಮ್ಗೆ. ಸೊ ಬರ್ರಿ ಈಗ ಹಿಂದಿನ ಸ್ಪೇಸ್ ನೋಡೋಣ ಅಂತ ಡಿಕ್ಕಿ ತಗದ. ಅಲ್ಲಿ 7 ಸೀಟರ್ ಗಾಡಿ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಅಲ್ಲಿ ಇನ್ನೂ 2 ಮಂದಿಗೆ ಯಾವ ತರ ಕಂಫರ್ಟ್ ಕೊಟ್ರ ಅಂತ ಚೆಕ್ ಮಾಡ್ಬಿಡೋಣ ಅಂತಂದು ಒಂದ್ಸರಿ ನೋಡೋಣ ಬರ್ರಿ. ಸೊ ನೋಡ್ಬೋದ ನಮ್ದೊಂದು ಸಂಪ್ರದಾಯ ಪ್ರಕಾರ ತೆಗಾತಿ ಡೋರ್. ಸೊ ಹಿಂದೆ ನೀವು ನೋಡ್ಬೋದ ಕಂಪೇರ್ ಟು ದ TV ಇದ್ರಾಗ ಸೀಟ್ಸ್ ಸ್ವಲ್ಪ ನಿಮ್ಗೆ ವೈಡ್ ಬರ್ತೈತಂತ ಅನಿಸ್ಬೋದು. ಆದ್ರೆ ಇದು ನನ್ನ ಹೈಟಿಗೆ ಅಂತ ತಗೊಂಡ್ರಿಪ್ಪ, ಭಾಳ ಜಾಸ್ತಿ ಆಗತ್ತ. ಸೊ 5.5 ಫೂಟ್ ಒಳಗೆ ಹಂಗಿದ್ದವ್ರ ಆತ, ಗಿಡ್ಗಿದ್ದವ್ರ ಆತ, ಅವ್ರಿಗೆ ಕುಂದ್ರಾಗ ಭಾಳ ಕಂಫರ್ಟ್ ಐತಿ. ಯಾವುದೇ ರೀತಿ ಅನ್ನೋ ತೊಂದರೆ ಇಲ್ಲ. ಇದ್ರದ್ದು ಸೇಮ್ ನಾನು ನಿಮ್ಗೆ ಹೇಳಿದ್ದೆ TV 300 ಒಳಗೆ ಭಾಳ ಏರಿಯಾ ಫೀಲ್ ಆಗುತ್ತೆ. ಸೊ ಇದು ಅದೇ ಥರನೇ ಐತಿ. ಸೊ ಇಲ್ಲಿ ನೀವು ಫೋಲ್ಡ್ನ ಮಾಡ್ಕೋಬಹುದು. ಫೋಲ್ಡ್ ಮಾಡ್ಕೊಂಡು ನಿಮ್ದು ಲಗೇಜ್ ಎಲ್ಲ ಇಟ್ಕೋಬಹುದು. ಭಾಳ ಒಂದು ಹಾರ್ಡ್ ಫೀಲಿಂಗ್ ಕೊಡುವಂಥ ಗಾಡಿ ಇದೆ. ಸೊ ಬಿಲ್ಡ್ ಕ್ವಾಲಿಟಿ ಆಯ್ತು, ಸಾಲಿಡ್ ಐತಿ. ಯಾವ ಥರ ಅನ್ಸ್ತು ಹೇಳ್ರಿಪ್ಪ. ಮತ್ತು ನಾವು ನಿಮ್ಮ ಸಮಾನ ಇನ್ನೊಂದಿಷ್ಟು ವಿಡಿಯೋ ತರ್ತೀವಿ. ಸೊ ಸರ್ ಅದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಬರ್ರಿ ಭವಾನಿ ಮೋಟರ್ಸ್ ವಿಸಿಟ್ ಮಾಡ್ರಿ, ಅವ್ರ ಕಡೆ ಗಾಡಿ ತೋರಿ ಯಾವ ಥರ ಅನ್ಸುತ್ತೆ ಹೇಳ್ರಿ ನಿಮ್ಮ ಫೀಲಿಂಗ್ಸ್ನ ಅವ್ರಿಗೆ. ಆಮೇಲೆ ನೆಕ್ಸ್ಟ್ ನಾ ಆದಷ್ಟು ಜಲ್ದಿ ಮುಂದಿನ ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ಸೊ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಪ್ರೆಸ್ ಅವ್ರು ಮರ್ಯಾಕೋಬೇಡ್ರಿ. ಆದಷ್ಟು ಇಂಥ ಹಾಡು ಗಾಡಿ ಸಿಗೋದು ನಿಮ್ಗೆ ಭಾಳ ಕಡಿಮೆ. ಸೊ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಆದಷ್ಟು. ಮತ್ತು ಜಲ್ದಿನ ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿ ಮಟ್ಟ ನಮ್ಮೆಲ್ಲರಿಗೂ ನಮಸ್ಕಾರ.